ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಸಲುವಾಗಿ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತಾವೋ ಹಾಗೂ ಟೈಮ್ನಲ್ಲಿ ಪೀರಿಯಡ್ ಬರೋದಿಲ್ಲ, ಪೀರಿಯಡ್ ಮುಂದೆ ಹೋಗ್ತಾ ಇರುತ್ತೆ, ಇಲ್ಲ ಅಂದರೆ ಟೈಮ್ಗೆ ಬರೋದಿಲ್ಲ, ಇದಕ್ಕಾಗಿ ಇವತ್ತಿನ ಒಂದು ಒಳ್ಳೆ ಮದ್ದನ್ನು ತೊಗೊಂಡು ಬಂದಿನಿ. ಇದು ಯಾಕಾಗುತ್ತೆ ಅಂದರೆ ಕೆಲವೊಮ್ಮೆ ನಮ್ಮಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ, ಹಾಗೂ ಇವತ್ತಿನ ನಮ್ಮ ಊಟ ಅಂದರೆ ಪರ್ಯಾಪ್ತ ಪ್ರೋಟೀನ್ ಸಹಿತ ಇಲ್ಲ, ಹಾಗೂ ನಾವು ತಿನ್ನೋ ಊಟದಲ್ಲಿ ಆ ಒಂದು ಪೋಷಕ ತತ್ವ ಇಲ್ಲ, ಹಾಗೂ ಇವತ್ತಿನ ಲೈಫ್ ಸ್ಟೈಲ್ ಸಲುವಾಗಿ ಕೂಡ ಈ ಥರ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಯಾವ ರೀತಿ ಮದ್ದನ್ನು ಮಾಡು ನ್ಯಾಚುರಲ್ ಆಗಿ ಪೀರಿಯಡ್ಸ್ನ ತಂದ್ಕೋಬಹುದಂತ ನೋಡೋಣ. ಇಲ್ಲಿ ಮೊಟ್ಟ ಮೊದಲಿಗೆ ನೋಡಿ, ನಾನು ಏನಂದರೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಬೆಲ್ಲ ಏಕಂತ ಕೇಳಿದರೆ ಇದು ಉಷ್ಣ ಪದಾರ್ಥ ಇರೋದ್ರಿಂದ ಪೀರಿಯಡ್ ಬೇಗನೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 2-3 ಇಂಚಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಜಾಸ್ತಿ ಪ್ರಮಾಣದಲ್ಲೇ ಬೇಕಾಗುತ್ತೆ, ಅಂದರೆ ನಮಗೆ ಪರಿಣಾಮ ಕೂಡ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಓಂಕಾಳನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಅಜ್ವೈನ್ ಕೂಡ ಅಂತೀವಿ. ಇದನ್ನು ಸಹ ಅಷ್ಟೇ ಉಷ್ಣ ಪದಾರ್ಥ ಇರೋದ್ರಿಂದ ಹಾಗೂ ಇದು ನಮ್ಮ ಒಂದು ಜೀರ್ಣಕ್ರಿಯೆಗೆ ಒಳ್ಳೆ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಇದನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇವು ಎರಡನ್ನು ಸೇರಿಸು ಇಲ್ಲಿ ನಾನು ಒಂದು ಕುಟ್ಟೊಕಲ್ಗೆ ಹಾಕ್ಕೋತಾ ಇದ್ದೀನಿ, ಹಾಗೂ ಬೆಲ್ಲ ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದೂವರೆ ಸ್ಪೂನಷ್ಟು ಓಂಕಾಳು ಪುಡಿಯನ್ನು ದಾಣೆಯನ್ನು ಹಾಕೋತಾ ಇದ್ದೀನಿ. ಈ ಥರ ನೀವು ನೋಡ್ಬೋದು. ಇವಾಗ ಇವು ಎರಡನ್ನು ಸೇರಿಸಿ ಒಳ್ಳೆ ರೀತಿಯಲ್ಲಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಇದನ್ನು ಬಳಸೋದ್ರಿಂದ ನಮಗೆ ಒಂದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮ ಸಿಗೋದು, ಹಾಗೂ ಯಾರಿಗೆಲ್ಲ ಪೀರಿಯಡ್ ಸಂಬಂಧಿತ ಪ್ರಾಬ್ಲಮ್ಸ್ಗಳಿದೆಯಲ್ಲ ಅವ್ರಿಗೆಲ್ಲ ಇದು ಒಂದು ರೆಮಿಡಿ ಖಂಡಿತ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಸಹ ಇದನ್ನು ಯೂಸ್ ಮಾಡಿದ್ದೀನಿ. ನನಗೂ ಸಹ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಪ್ರಾಬ್ಲಮ್ ಇತ್ತು, ಹಾಗೂ ನನ್ನ ಪೀರಿಯಡ್ಸ್ ಕೂಡ ಟೈಮ್ಗೆ ಬರದೇ ಇರುವಾಗ ಈ ಒಂದು ರೆಮಿಡಿನ ಮಾಡಿ ನಾನು ಭಾಳಷ್ಟು ಹೆಲ್ಪನ್ನು ಪಡೆದಿದ್ದೀನಿ. ಅದ್ರ ಸಲುವಾಗಿ ನಿಮ್ಮ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೋಪ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಮನ್ನು ಇಷ್ಟ ಆಗುತ್ತೆ ಹಾಗೂ ಹೆಲ್ಪ್ ಮಾಡುತ್ತೆ ಅಂತ. ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಪುಡಿ ಮಾಡ್ಕೊಳ್ಳೋದ್ರಿಂದ ಇದು ಒಳ್ಳೆ ರೀತಿಯಲ್ಲಿ ಈಸಿಯಾಗಿ ನೀರಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಬೇಕು. ಸ್ವಲ್ಪ ಬೆಲ್ಲ ಮೆತ್ತಗಿರೋದ್ರಿಂದ ಈ ಥರ ಅಂಟ್ಕೊಳ್ತಾ ಇದೆ. ಇವಾಗ ನೋಡಿ, ಇದು ಒಂದಷ್ಟು ಒಳ್ಳೆ ರೀತಿಯಲ್ಲಿ 2 ಪದಾರ್ಥಗಳನ್ನು ಸೇರಿಸಿ ನಾನು ಪುಡಿ ಮಾಡ್ಕೊಂಡಿರೋದು ಆಯಿತು. ಇವಾಗ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಇಲ್ಲಿಂದ ಸ್ಕಿಪ್ ಮಾಡಿ ಕೋಣಿ ಹೋಗಬೇಡಿ, ಯಾಕಂದರೆ ನೀವು ಪೂರ್ತಿ ವಿಡಿಯೋ ನೋಡಲಿಲ್ಲ ಅಂದರೆ ನಿಮಗೂ ಅರ್ಥ ಆಗೋದಿಲ್ಲ. ಇಲ್ಲಿ ಒಂದು ಬೌಲನ್ನು ತೊಗೊಂಡು ಗ್ಯಾಸ್ ಮೇಲೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ನಂತರ ಇವಾಗ ಇದರಲ್ಲಿ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ. ಅಂದರೆ ಈ ನೀರಿಗೆ ನಮಗೆ ಜಾಸ್ತಿ ಕಾಯಿಸ್ಕೊಳ್ಬೇಕಿಲ್ಲ, ಕುದಿಸ್ಕೊಳ್ಬೇಕಿಲ್ಲ. ಸ್ವಲ್ಪ ಮಟ್ಟಿಗೆ ಬಿಸಿ ಆದರೆ ಸಾಕು. ಸ್ವಲ್ಪ ನಾವು ಯಾವ ಥರ ಕುಡಿಯಲ್ಲಿ ಕಂಫರ್ಟೇಬಲ್ ಇರ್ತೀವಲ್ಲ ಅಷ್ಟು ಮಟ್ಟಿಗೆ ಸ್ವಲ್ಪ ಕಾಯಿಸ್ಕೊಂಡ್ರೆ, ಬಿಸಿ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಈ ಒಂದು ನೀರನ್ನು ಬಿಸಿ ಮಾಡ್ಕೊಂಡ ನಂತರ ನಾನು ಮತ್ತೆ ಅದೇ ಗ್ಲಾಸ್ಗೆ ಸೇರಿಸ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಬೇಕಾಗುತ್ತೆ ಈ ನೀರು. ನೋಡಿ, ಇದನ್ನು ತೊಗೊಂಡು ಇವಾಗ ನಾವು ಮಾಡಿರ್ತಕ್ಕಂಥ ಏನು ಪುಡಿ ಅದೆಲ್ಲ ಬೆಲ್ಲ ಹಾಗೂ ಓಂಕಾಳಿನ ಪುಡಿ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ಅಂಟ್ಕೊಳ್ಳಿದೆ ಅಲ್ವ, ಹಾಗಾಗಿ ಒಳ್ಳೆ ರೀತಿ ನೀವು ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ, ಯಾಕಂದರೆ ಬಿಸಿ ನೀರಲ್ವ ಸಾಕಷ್ಟು ಈಸಿನೇ ಏನಂದರೆ ಮಿಕ್ಸ್ ಆಗಿಬಿಡುತ್ತೆ. ಈ ಥರ ನೀವು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಯಾರಿಗೆಲ್ಲ ಪೀರಿಯಡ್ ಸಂಬಂಧಿತ ಪ್ರಾಬ್ಲಮ್ ಇದೆ ಹಾಗೂ ಪೀರಿಯಡ್ಸ್ ಟೈಮ್ನಲ್ಲಿ ಬರ್ತಾ ಇಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆಯ ರೆಮಿಡಿ ಫ್ರೆಂಡ್ಸ್. ಖಂಡಿತ ನೀವು ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಪುಡಿನೂ ಅಷ್ಟೇ ನಮ್ಮ ಜೀರ್ಣಕ್ಕೆ ಒಳ್ಳೆ ಇರುತ್ತೆ, ಹಾಗೂ ನಮಗೆ ಹೊಟ್ಟೆಯಲ್ಲಿ ಉಷ್ಣ ಆಗದಂಗೆ ನೋಡ್ಕೊತ್ತೆ, ಅಂದರೆ ಹೊಟ್ಟೆಗೆ ತಂಪಾಗಿ ಇಡುತ್ತೆ. ಯಾಕಂದರೆ ಇದು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕೋತಿದ್ದೀನಿ. ತುಪ್ಪ ಯಾಕಂದರೆ ನಮ್ಮ ಏನು ಇಂಟರ್ನಲ್ ನರ್ವ್ಸ್ ಇರ್ತಾವಲ್ಲ, ನಸಗಳಿರ್ತಾವಲ್ಲ, ಅದನ್ನು ಲೂಸ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾಕಂದರೆ ನಮಗೆ ಪೀರಿಯಡ್ಸ್ ಬಂದಾಗ ಸಾಕಷ್ಟು ಹೊಟ್ಟೆ ನೋವು, ಸೊಂಟ ನೋವು ಅದರಿಂದ ನಾವು ಒದ್ದಾಡ್ತಾ ಇರ್ತೀವಲ್ವ, ಹಾಗಾಗಿ ಅದರ ಸಲುವಾಗಿ ಆ ಒಂದು ಪೇನ್ನ ಕಡಿಮೆ ಮಾಡೋದಕ್ಕೂ ತುಪ್ಪ ಇಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನಾನು ತುಪ್ಪನ ಸಹ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿದ್ರೆ ನಿಮಗೆ ಪೀರಿಯಡ್ ತಕ್ಷಣವೇ ಒಂದು 4ರಿಂದ 5 ತಾಸಿನಲ್ಲಿ ಬರಬಹುದು. ಈ ಒಂದು ಒಳ್ಳೆ ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯದು. ನಿಮಗೆ ಯಾವ ಟ್ಯಾಬ್ಲೆಟ್ ಮೆಡಿಸಿನ್ ತಗೋ ಅವಶ್ಯಕತೆ ಕೂಡ ಇಲ್ಲ.
ಇವಾಗ ಇದಕ್ಕೆ ಇನ್ನೊಂದು ಸೆಕೆಂಡ್ ರೆಮಿಡಿಯನ್ನು ನೋಡ್ತೀನಿ. ಫಸ್ಟ್ ರೆಮಿಡಿ ಅಂತ ಇದನ್ನು ನೀವು ಟ್ರೈ ಮಾಡ್ಬೋದು, ಇಲ್ಲಾಂದರೆ ಈ ನೆಕ್ಸ್ಟ್ ರೆಮಿಡಿ ಕೂಡ ನೀವು ಈಸಿಯಾಗಿ ಟ್ರೈ ಮಾಡ್ಕೊಳ್ಬೋದು. ಇವಾಗ ನೋಡಿ, ಇಲ್ಲಿ ನಾನು 1.5 ಗ್ಲಾಸಷ್ಟು ನೀರನ್ನು ಈ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಮೊದಲಂತೂ ವಿಡಿಯೋ ನಿಮ್ಮನ್ನು ಇಷ್ಟ ಆದರೆ ನೀವು ಅದನ್ನು ಫಾಲೋ ಮಾಡ್ಬೋದು, ಇಲ್ಲ ಅನ್ನೋರು ಸಹ ಇದನ್ನು 2ನೇ ಟಿಪ್ಗೂ ಸಹ ಫಾಲೋ ಮಾಡಿದ್ರೆ ಆಗಿಬಿಡುತ್ತೆ. ಇವಾಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಮೆಂತ್ಯಕಾಳು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದಂತ ನಮ್ಮೆಲ್ಲರಿಗೆ ಗೊತ್ತಿರುತ್ತೆ. ಮೆಂತ್ಯಕಾಳಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ಸ್ ಆಗಲಿ, ಫೈಬರ್ಸ್ ಆಗಲಿ ಸಾಕಷ್ಟು ನಮ್ಮ ದೇಹಕ್ಕೆ ಒಂದು ಬೆನಿಫಿಷಿಯಲ್ ಆಗೋಂಥ ಪದಾರ್ಥ ಇದು. ಅದ್ರ ಜೊತೆಗೆ ಇಲ್ಲಿ ನಾನು ಓಂ ಕಾಳನ್ನ ಸಹ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇವೆರಡುಗಳನ್ನು ಈ ನೀರಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಈ ಥರ ನಾವು ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಮೆಡಿಸಿನ್ ತಗೊಳ್ಳೋ ಅಗತ್ಯ ಇಲ್ಲ. ಯಾಕಂದರೆ ಮೆಡಿಸಿನ್ ತೊಗೊಂಡ್ರೆ ಮತ್ತೆ ಪದೇ ನಮಗೆ ಪೀರಿಯಡ್ ಸಂಬಂಧಿತ ಪ್ರಾಬ್ಲಮ್ಸ್ ಜಾಸ್ತಿ ಆಗಬಹುದು ಅಂತ ಈ ಥರ ಹೋಮ್ ರೆಮಿಡೀಸ್ನ ಮಾಡಿ ನಮ್ಮ ಒಂದು ಪ್ರಾಬ್ಲಮ್ಗೆ ನಾವು ಪರಿಹಾರನ ಪಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ನಾವು ಏನು ಅನ್ನದಲ್ಲಿ ಮಸಾಲೆ ಎಲೆನ ಬಳಸ್ತೀವಲ್ಲ, ಆ ಒಂದು ಎಲೆಗಳನ್ನು ಹಾಕೋತಾ ಇದ್ದೀನಿ. ಇವೆಲ್ಲನ ಸೇರಿಸಿ ಒಳ್ಳೆ ರೀತಿಲಿ ಇವಾಗ ಲೋ ಮೀಡಿಯಮ್ ಫ್ಲೇಮ್ನಿಂದ ಕುದಿಯೋಕ್ಕೆ ಬಿಡಬೇಕು. ನಾವು ಏನು 1.5 ಗ್ಲಾಸನ್ನು ನೀರು ಹಾಕಿದ್ದೀವಲ್ಲ, ಅದು ಕುದ್ದಿ 1 ಗ್ಲಾಸ್ ಅಥವಾ 1/2 ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೋಬೇಕು. ನಾವು ಯಾಕೆ ಕುದಿಸ್ಕೊಳ್ಬೇಕಂದ್ರೆ ಈ 3 ಪದಾರ್ಥನ ಹಾಕಿದ್ದೀವಿ ಅಲ್ಲ, ಅದು ಅಂಶ ಕೂಡ ಈ ಒಂದು ನೀರಲ್ಲಿ ಇಳಿದು ಬಿಡಬೇಕು ಅಂತ ಈ ಥರ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ಈ ಥರ ರೆಮಿಡೀಸ್ನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ಪರಿಹಾರ ಸಿಗೋದು, ಹಾಗೂ ನಿಮಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನೀವು ಈಸಿಯಾಗಿ ತನ್ನ ಪೀರಿಯಡ್ಸನ್ನು ಮನೆಯಲ್ಲೇ ತಂದ್ಕೋಬೋದು. ನೀವು ಇಲ್ಲಿ ನೋಡ್ಬೋದು, ಯಾವ ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಬಳಸಿ ಈಸಿಯಾಗಿ ಹಾಗೂ ನ್ಯಾಚುರಲ್ ವೇನಲ್ಲಿ ನೀವು ನಿಮ್ಮ ಪೀರಿಯಡ್ಸ್ನ ತಂದ್ಕೋಬೋದು. ಇವಾಗ ನೋಡಿ, ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಇದು 1 ಗ್ಲಾಸ್ವರೆಗೂ ಆಗಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ರೀತಿಲಿ ಒಂದು ಕಷಾಯ ಇದು ನಮಗೆ ರೆಡಿ ಆಗಿಬಿಟ್ಟಿದೆ ಅಂತ. ಈ ಥರ ರೆಮಿಡೀಸ್ ಮಾಡಿಕೊಂಡ್ರೆ ನಿಮಗೆ ದೇಹಕ್ಕೂ ಕೂಡ ಏನೂ ಅಪಾಯ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾಗೂ ನ್ಯಾಚುರಲ್ವಾಗಿ ನಾವು ನಮ್ಮ ಏನು ಪ್ರಾಬ್ಲಮ್ ಇದೆಯಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ಗೆ, ಅದಕ್ಕೆ ನ್ಯಾಚುರಲ್ವಾಗಿ ಪರಿಹಾರ ಹುಡ್ಕೋಬಹುದು. ಇವಾಗ ನೋಡಿ, ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ ನೀವು ಇದನ್ನು ಸಹ ಖಾಲಿ ಹೊಟ್ಟೆಲಿ ಕುಡಿದ್ರೆ ನಿಮಗೆ ಪೀರಿಯಡ್ ಖಂಡಿತ ಬರೋದು. ಇವೆರಡು ರೆಮಿಡೀಸ್ನ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.